ಗ್ರಹಣದ ಕಾಲ ಕೇಡು ಸಂಭವಿಸುವ ಕಾಲ. ಯಾರೂ ಹೊರ ಹೋಗುವಂತಿಲ್ಲ. ದಡ್ಡಿ, ಇದು ಖಗ್ರಾಸ ಚಂದ್ರಗ್ರಹಣ. ಎಷ್ಟೋ ವರ್ಷಗಳಿಗೊಮ್ಮೆ ಸಂಭವಿಸುವ ಗ್ರಹಣ. ವಂಚಿತರಾಗುವುದು ಬೇಡ. ಬೇಡ ಪಮೇಲ. ಗ್ರಹಣದ ಕಾಲದಲ್ಲಿ ಅಧ್ಯಯನ ಮಾಡುವಂತಿಲ್ಲ, ಅಡುಗೆ ಮಾಡುವಂತಿಲ್ಲ, ಊಟ ಮಾಡುವಂತಿಲ್ಲ, ಆಡುವಂತಿಲ್ಲ, ಹಾಡುವಂತಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಂತೂ ಹೊರಗೆ ಹೋಗುವಂತೆ ಇಲ್ಲ. ಇಲ್ಲ, ನಾನಿದನ್ನು ನೋಡಲೇಬೇಕು. ಬೇಡ ಪಮೇಲ. ಪ್ರಾಣಿ ಪಕ್ಷಿಗಳು ಹೊರಬರದ ಹೊತ್ತಿದೆ. ಈ ಹೊತ್ತಿನಲ್ಲಿ ಕೋಣೆಯೊಳಗಿದ್ದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕು. ದಡ್ಡಿ, ನಿನಗೆ ಭಯವಾದರೆ ನೀನು ಮಲಗಿರು. ನಾನು ಗ್ರಹಣ ನೋಡಿ ಬರುತ್ತೇನೆ. ಹಠ ಮಾಡಬೇಡ. ಬಂದೆರಗಬೇಕಾದ ಕೇಡನ್ನು ನೀನೇ ಎದುರಿಸಬೇಕಾಗುತ್ತದೆ. ಯಾವ ಕೇಡು ಸಂಭವಿಸದು. ನಾನು ಹೊರಟೆ. ವಿಚಿತ್ರ ಹುಡುಗಿ, ಜೋಪಾನ. ವಿಚಿತ್ರ ಹುಡುಗಿ. ಕತ್ತಲೆ ಕತ್ತಲೆ, ಭೀಕರ ಕತ್ತಲೆ, ಖಗ್ರಾಸ ಗ್ರಹಣದ ಕೇಡಿನ ಹೊತ್ತಲಿ, ಆನಂದಳದಲ್ಲಿ ಭೀಕರ ಕತ್ತಲೆ, ಕತ್ತಲೆ ಕತ್ತಲೆ, ಕತ್ತಲೆ, ಹುಣ್ಣಿಮೆ ಚಂದಿರ ಕಪ್ಪಾಗಿ, ಕಪ್ಪು ತಟ್ಟೆಯೇ ಅವನಾಗಿ, ಇನುಗುವ ತಾರೆಯು ಮರೆಯಾಗಿ, ಕತ್ತಲೆ ಕತ್ತಲೆ ಕತ್ತಲೆ, ವಸಂತ ವನದ ದಟ್ಟ ಕಾಡಲಿ, ಸೊತ್ತು ಕತ್ತಲ ನಿಶ್ಶಬ್ದವಾಗಿ, ಜೀವ ಸಂಕುಲದ ಜೀವಗಳು, ಕತ್ತಲೆ ಕತ್ತಲೆ, ಭೀಕರ ಕತ್ತಲೆ, ಕತ್ತಲೆ. ನಾನೇ ಮಧ್ಯಾಹ್ನಿಕೊಂಡಿದ್ದಿ. ಕುಲತೆ ಜಾರಿಣಿ, ಅದೆಷ್ಟು ದಿನಗಳಿಂದ ನನ್ನ ಕಣ್ಣಿಗೆ ಮಂಡರಿಸಿ ವ್ಯಭಿಚಾರ ನಡೆಸುತ್ತಿದ್ದ ಪೊಗಳು. ಹೌದು, ನಾನು ಬಯಸಿ ಹಮ್ಮಲಿಸಿದ್ದು ನಿಜ. ಆದರೆ ನೀನ್ಯಾಕೆ ಇಲ್ಲಿಗೆ ಬಂದೆ? ಸಾಕು, ಬಾಯಿ ಮುಚ್ಚು. ಭಾಷಣ ಬೇಡ ನನಗೆ. ಆಸೆ, ಬಯಕೆ, ಕಾಮನೆಗಳು ಬರೀ ಪುರುಷರಿಗಷ್ಟೇ ಎಂದುಕೊಂಡೆಯ? ನೀನು ನಮ್ಮ ಶೈಲಗ್ರಹವನ್ನು ತ್ಯಜಿಸಿ ಅದೆಷ್ಟು ವರ್ಷವಾಯ್ತು ಹೇಳು? ನನಗೆ ಎದುರು ವಾದಿಸುವೆಯಾ? ಎಷ್ಟೋ ಕಾಲದಿಂದ ಎಷ್ಟೋ ಅನ್ಯ ಹುಡುಗಿಯರ ಜೊತೆ ಕಾಲ ಕಳೆದಿದ್ದೀಯ. ನಾನು ಹೆಸರಿಸಲೇ? ಮಾತು ಸಾಕು ಮಾಡು ಎಂದು ಹೇಳಿದೆ. ನೀನಿಂದು ಆರ್ಕೇಳಿಯಕ್ಕೆ ಒಂದು ಶಾಪ. ನಿನಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಆರ್ಕೇಳಿಯಕ್ಕೆ ನಾನು ಒಂದು ಶಾಪ ಇರಬಹುದು, ಆದರೆ ನನಗೆ ನೀನು ಶಾಪ. ಜಯ, ನಿಲ್ಲಿಸಿ. ಈ ಮಾಮೂಲು ಜಗಳಕ್ಕಿಂತ ಅಲ್ಲಿ ತುರ್ತಿನ ವಿಷಯವಿದೆ. ಪಮೇಲ ವಸಂತ ಮಂದಿರದಲ್ಲೆಲ್ಲೂ ಕಾಣುತ್ತಿಲ್ಲ. ಆಕೆಯನ್ನು ಯಾರೋ ಅಪಹರಿಸಿದಂತಿದೆ. ಇದು ಅವಳ ಮೇಲು ವಸ್ತ್ರ ಹೊರಹಾದಿಯಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಆಕೆಗೇನಾಗಿದೆಯೋ? ಪರೇಕಳನ್ನು ಕೇಳಿ ನೋಡಿದೀಯಾ? ಓ, ಪರೇಕ ಆಘಾತಗೊಂಡು ಬರೀ ಬಿಕ್ಕಿ ಅಳುತ್ತಿದ್ದಾಳೆ. ಏನು ಗೊತ್ತಿಲ್ಲ, ಕನಸಲ್ಲಿ ಸಿಂಹವನ್ನು ಬಂದು ಅವಳನ್ನು ಹೊತ್ತು ಇಟ್ಕೊಂಡಿದ್ದು. ಏನೋ ಗೊತ್ತಿಲ್ಲ ನನಗೆ. ಇದು ಚಕ್ಕಿಣಿಯರು ನುಡಿದ ಭವಿಷ್ಯ. ಅವರು ನುಡಿದ ಭವಿಷ್ಯಗಳಲ್ಲಿ ಎರಡು ನಿಜವಾದವು. ಗೆಳೆಯ, ಎರಡಲ್ಲ, 3 ನುಡಿಗಳು ನಿಜವಾದವು. ನಾನು ಮತ್ತು ಮಂತ್ರಿ ಡೆಮಿಟಸ್ ಪಮೇಲಳನ್ನು ಹುಡುಗುತ್ತಾ ಫಿರೋಕ್ರಿಯಾಳ ಕೋಣೆ ಹೋಗ್ಯವು. ಅಲ್ಲಿ ನಾನು ಕಂಡ ದೃಶ್ಯ ನನ್ನಿಂದಲೂ ಒದಗಿಸಿಕೊಳ್ಳಲಾಗುತ್ತಿಲ್ಲ. ಅಸಂಬದ್ಧ! ಇಬ್ಬರ ಹುಡುಗಿಯರ ಮಧ್ಯೆ ಪ್ರಣಯ, ಛೀ, ಅಸಹ್ಯ. ಅಯ್ಯೋ, ಈ ದೇಶದಲ್ಲಿ ಇನ್ನು ಏನೇನಾಗ್ತಿದೆಯೋ? ಇಲ್ಲ, ಆರ್ಕೇಡಿಯಾದ ಕಾನೂನನ್ವಯ ಇದು ಶಿಕ್ಷಾರ್ಹ ಅಪರಾಧ. ದೊರೆಯ ಮಗಳೇ, ನೀನಾದ್ದರಿಂದ ಈ ದೂರನ್ನು ನ್ಯಾಯಮಂಡಲಿಗೆ ಒಪ್ಪಿಸುತ್ತೇನೆ.
ಈ ಸುದ್ದಿಯನ್ನು ಪ್ರಜಾ ಜನರ ಗಮನಕ್ಕೆ ತರುತ್ತೇನೆ. ನ್ಯಾಯ ತೀರ್ಮಾನ ಆಗುವವರೆಗೂ ನೀವಿಬ್ಬರು ನನ್ನ ಬಂಧಿಗಳು. ಇಂಥ ಸಭ್ಯ ಪರಿಸರದಲ್ಲಿ ನನ್ನ ಮಗಳು ಪರೇಕ ಬೆಳೆಯುವುದೇ ಇಲ್ಲ. ಪರೇಕ, ನಡೆ, ಈ ಕೂಡಲೇ ಈ ಕೆಟ್ಟ ಸ್ಥಳದಿಂದ ಹೊರಡೋಣ. ಇಲ್ಲ ಅಪ್ಪಯ್ಯ, ನಂಗೆ ಏನು ಗೊತ್ತಿಲ್ಲ. ಏನು ನಡೆ. ಇಲ್ಲ ಅಪ್ಪಯ್ಯ, ನಡೆ. ನಂಗೆ ಗೊತ್ತಿಲ್ಲ. ಇಲ್ಲ ಅಪ್ಪಯ್ಯ, ನಂಗೆ ಗೊತ್ತಿಲ್ಲ. ಅಪ್ಪಯ್ಯ. ಪರೇಗಳನ್ನು ಎಳೆದುಕೊಂಡು ತೆನುಟ ಸಾರ್ಕೇಡಿಯಾಕ್ಕೆ ಹೋದ. ಅಲ್ಲಿ ಏನಾಗುತ್ತಿದೆಯೋ ಇದು ಜಕ್ಕಿಣಿಯರು ನುಡಿದ ಸತ್ಯ. ಇಲ್ಲ, ಇನ್ನು ನನ್ನ ಬದುಕಿಗೆ ಅರ್ಥವಿಲ್ಲ. ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಓ ಜಕ್ಕಿಣಿಯರೇ, ಎಲ್ಲರೂ ನಾನು ನಿಮ್ಮನ್ನು ಕಾಣ ಬಯಸುತ್ತೇನೆ. ಓ ಜಕ್ಕಿಣಿಯರೇ, ನಾನು ನಿಮ್ಮನ್ನು ಕಾಣ ಬಯಸುತ್ತೇನೆ. ಓ ಜಕ್ಕಿಣಿಯರೇ, ಎಲ್ಲರೂ ನಾನು ನಿಮ್ಮನ್ನು ಕಾಣ ಬಯಸುತ್ತೇನೆ. ಓ ಜಕ್ಕಿಣಿಯರೇ, ಎಲ್ಲರೂ ನಾನು ನಿಮ್ಮನ್ನು ಕಾಣ ಬಯಸುತ್ತೇನೆ. ಪಾಪವೇ ಪುಣ್ಯ, ಪುಣ್ಯವೇ ಪಾಪ, ಪುಣ್ಯವೇ ಪಾಪ, ಪಾಪವೇ ಪುಣ್ಯ. ಓ ಜಕ್ಕಿಣಿಯರೇ, ನೀವು ನುಡಿದ ಮೂರು ಭವಿಷ್ಯಗಳು ನಿಜವಾದವು. ಇನ್ನು ನನ್ನ ಬದುಕಿಗೆ ಅರ್ಥವಿಲ್ಲ. ನನಗೆ ಸಾಯಬೇಕು. ಸಾವು ಕೊಡಿ, ಸಾವು? ನೋವಿಲ್ಲದ ಸಾವು ಕೊಡಿ. ನಾವು ಜಕ್ಕಿಣಿಯರು ಭವಿಷ್ಯ ನುಡಿಯುವವರಷ್ಟೇ, ಜೀವ ತೆಗೆಯುವವರು ಅಲ್ಲ, ಜೀವ ಕೊಡುವವರು ಅಲ್ಲ. ಓ ದೊರೆ, ಹೋಗು. ಇನ್ನು ನಿನ್ನ ಗ್ರಹಣ ಕಳೆದಿರುವುದರಿಂದ ನಿನ್ನ ನಿತ್ಯದ ಬದುಕನ್ನು ಬದುಕು. ಇಲ್ಲ, ಈ ಬದುಕನ್ನು ಬದುಕಲಾರೆ, ಹಿಂದಿರುಗಲಾರೆ. ನನಗೆ ಸಾಯಬೇಕು. ಸಾವು ಕೊಡಿ, ನೋವಿಲ್ಲದ ಸಾವು ಕೊಡಿ. ನಾವೇನು ಮಾಡಲು ಬರುತ್ತದೆ? ಹಾ, ಉಂಟ ಬೇಕಾದ ಭಕ್ತನನ್ನು ಕರೆಯೋಣ. ಅವನೇ ಸಹಾಯ ಮಾಡಲಿ. ಸಮರ್ಪ, 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 ಸಮರ್ಪ. ಇಲ್ಲಿರುವೆ, ನಾನಿಲ್ಲಿರುವೆ. ಈ ಆಕೆಯಾದವರೆಗೆ ನೋವಿಲ್ಲದ ಸಾವು ಕೊಡು, ನೀನೇ ಸಹಾಯ ಮಾಡು. ನಾನೇನ್ ಮಾಡ್ಬೇಕು? ನೀನೇ ಮಾಡಬೇಕು. ನೋವಿಲ್ಲದ ಸಾವು ಕೊಡು, ಹೂವಿನ ಸಾವು ಕೊಡು. ಹೂವಿನ ಸಾವು. ಹೂವಿನ ಸಾವು ಕೊಡು. ಹೂವಿನಂತೆ ಸಾವು ಕೊಡು. ಹೂವಿನಿಂದ ಸಾವು ಕೊಡು. ಆಹಾ, ಇವ
ಮಹಾರಾಣಿ, ನಿಮಗೆ ಶಿಕ್ಷೆ ವಿಧಿಸುವ ಹಕ್ಕು ನಮಗಿಲ್ಲ. ಆರ್ಕೆಡಿಯಾದ ಅರಸೊತ್ತಿಗೆಗೆ ಆ ಹಕ್ಕು ಮೀಸಲು. ಎಲ್ಲರೂ ಆರ್ಕೆಡಿಯಾಗೆ ಹಿಂದಿರುಗೋಣ. ಹಿಂದಿರುಗಿದ ಮೇಲೆ ನಿರ್ಧಾರ ಕೈಗೊಳ್ಳೋಣ. ನಡೆಯಿರಿ, ಹೋಗೋಣ. ಆರ್ಕೆಡಿಯನ್ನರೇ, ನನ್ನ ದೇಶ ಬಾಂಧವರೇ, ದೊರೆಯ ಬ್ಯಾಸಿಲೆಸ್ ಪಟ್ಟಕ್ಕೆ ಬಂದಂದಿನಿಂದ ಬಲು ದಕ್ಷತೆಯಿಂದ ರಾಜ್ಯವಾಡಿದವನು. ಆತನ ಅಕಾಲಿಕವಾದ ಸಾವು ನಮಗೆಲ್ಲರಿಗೂ ಅಪಾರವಾದ ನೋವು, ಸಂಕಟವನ್ನು ತಂದಿದೆ. ಆತನ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ಆರ್ಕೆಡೆ ಸಂಪ್ರದಾಯದಂತೆ ಶವ ಸಂಸ್ಕಾರ ಮಾಡೋಣ. ಆರ್ಕೆಡಿಯನ್ನರೇ, ಇಂದು ನನ್ನಿಂದ ಮಾತನಾಡಲಾಗುತ್ತಿಲ್ಲ. ಆದರೂ ನಮ್ಮ ದೊರೆಯ ಅಂತ್ಯ ಸಂಸ್ಕಾರಕ್ಕೆ ಮೊದಲು ಒಂದು ಮಾತನ್ನು ಹೇಳಬೇಕಾಗಿದೆ. ಆರ್ಕೆಡಿಯಾದ ದೊರೆ ಮುಂದಿನ ದೊರೆ ಯಾರೆಂದು ತುರ್ತಾಗಿ ತೀರ್ಮಾನಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಿಮಗೆಲ್ಲರಿಗೂ ತಿಳಿದ ಹಾಗೆ ನಮ್ಮ ದೊರೆಗೆ ಗಂಡು ಸಂತಾನವಿಲ್ಲ. ಹಾಗಾಗಿ ಆರ್ಕೆಡಿಯಾದ ಮಂತ್ರಿಯಾಗಿ ಉಳಿದ ನಾನು ಮುಂದಿನ ದೊರೆಯಾಗಲು ಇಚ್ಛಿಸುತ್ತಿದ್ದೇನೆ. ಇದಕ್ಕೆ ನನ್ನ ವಿರೋಧವಿದೆ. ಆರ್ಕೆಡಿಯಾದ ನನ್ನೆಲ್ಲ ಪ್ರೀತಿಯ ಪ್ರಜೆಗಳೇ, ಪಮೇಲಾಳ ಸ್ವಯಂವರದಂದು ನನ್ನ ಶೌರ್ಯ, ಸಾಹಸ, ಚತುರತೆಗಳನ್ನು ನಿಮ್ಮ ಕಣ್ಣಾರ ನೀವೇ ನೋಡಿದ್ದೀರಿ. ಅಲ್ಲದೆ ಕೇವಲ 2 ದಿನಗಳ ಹಿಂದೆ ದೊರೆ ಬ್ಯಾಸಿಲಸ್ ಪಮೇಲಾಳನ್ನು ನನಗೆ ಒರೆಸಿ ರಾಜನನ್ನಾಗಿಸುವ ಬಯಕೆಯನ್ನು ವ್ಯಕ್ತಪಡಿಸಿದ್ದರು. ಇದೆ, ಈ ಡೆಮಿಟಸ್ ಸಹಿತ ಅಲ್ಲಿಯೇ ಇದ್ದ. ಅಷ್ಟೇ ಯಾಕೆ, ನೀವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದೀರಿ. ಆದ್ದರಿಂದ ರಾಜ್ಯದ ಮುಂದಿನ ದೊರೆ ನಾನೇ ಆಗಬೇಕೆಂದು ಬಯಸುತ್ತಿದ್ದೇನೆ. ಇರಬಹುದು, ಆದರೆ ಪಮೇಲ ಕಾಡಿನಲ್ಲಿ ಕಾಣೆಯಾಗಿದ್ದಾಳೆ. ಸಿಂಹ ಒಂದು ಹೊತ್ತೊಯ್ದಿರಬಹುದೆಂಬ ಶಂಕೆಯೂ ಇದೆ. ಇಲ್ಲ, ನಾನೀಗಲೇ ಕಾಡಿಗೆ ಹೋಗಿ ಆಕೆಯನ್ನು ಹುಡುಕಿ ತರುತ್ತೇನೆ. ಯಾರು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ನಾನೇ ರಂಗದ ಮೇಲೆ ಬರುತ್ತಿದ್ದೇನೆ. ಪ್ರೇಕ್ಷಕರೇ, ನಾಟಕ ಇನ್ನೇನು ಮುಗಿಯುವ ಹಂತಕ್ಕೆ ಬಂದು ತಲುಪಿದೆ. ನಾನೀಗ ನಾಟಕದಲ್ಲಿ ಒಂದು ಟ್ವಿಸ್ಟ್ ತರುತ್ತಿದ್ದೇನೆ. ನಾನೀಗ ರಂಗದ ಮೇಲೆ ಒಂದು ಹೊಸ ಪಾತ್ರವನ್ನು ಕರೆಯುತ್ತಿದ್ದೇನೆ. ಚಂದನ್, ಆರ್ ಯು ರೆಡಿ? Yes, sir. Come on. A music. ಈತ ನಮ್ಮ ನಾಟಕದ ಬಹುಮುಖ್ಯ ಪಾತ್ರ. ಈತ ನಮ್ಮ ನಾಟಕದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಿರ್ವಹಿಸುತ್ತಿದ್ದಾನೆ. ಚಂದನ್, ಪ್ರೊಸೀಡ್. ಹೋಯ್, ನಾನು ಚಂದನಲ್ಲ, ನಾನು ಗಿರಿಜನರ ರಾಜ ಯುರಾಚಸ್. ಎಸ್, ಯುರಾಚಸ್, ಪ್ರೊಸೀಡ್. ಇಂದಿನ ಆರ್ಕೆಡಿಯಾದ ಈ ಪರಿಸ್ಥಿತಿಗೆ ನಿಮ್ಮಲ್ಲೇ ಒಬ್ಬ ಕಾರಣ. ನಿಮ್ಮ ಪ್ರೀತಿಯ ರಾಜನ ಮರಣ ಆಕಸ್ಮಿಕವೂ ಅಲ್ಲ, ಸಹಜವೂ ಅಲ್ಲ. ನೀವೇ ರಾಜನ ಮರಣವನ್ನು ಅಪೇಕ್ಷಿಸಿದ್ದೀರಿ. ನಿಮ್ಮ ರಾಜ್ಯದ ಹಿರಿಯ ರಾಜಕುಮಾರಿ ಸಿಂಹದಿಂದ ಕೊಲ್ಲಲ್ಪಟ್ಟಿಲ್ಲ, ಮತ್ತೆ ಬದಲಾಗಿ ರಾಜನ ಮರಣವನ್ನು ಅಪೇಕ್ಷಿಸಿದ ವ್ಯಕ್ತಿಯಿಂದಲೇ ಘಾಸಿಗೊಳಗಾಗಿದ್ದಾಳೆ. ಅವನು ಯಾರೆಂದು ಹೇಳು, ಆತನನ್ನು ನಾನು ಶಿಕ್ಷಿಸುತ್ತೇನೆ. ಅವನು ಯಾರೆಂದು ನಾನು ಹೇಳಬೇಕೆ? ಖಂಡಿತವಾಗಿ ಹೇಳುವುದಿಲ್ಲವೆಂದರೆ ನಾನು ಹೇಳುತ್ತೇನೆ. ಇದರಲ್ಲಿ ನಿನ್ನ ಕುತಂತ್ರವೂ ಇದೆ,
ನಾನು ನಿನ್ನನ್ನೇ ಶಿಕ್ಷಿಸುತ್ತೇನೆ. ಹೇಳುವೆ ಕೇಳು. ಆ ಮನುಷ್ಯ ನೀನೇ. ಇಲ್ಲ ಇಲ್ಲ ಪ್ರಜೆಗಳೇ, ಇದೆಲ್ಲ ರಾಜಕೀಯ ಕುತಂತ್ರ. ಇದನ್ನು ನಾನು ವಿರೋಧಿಸುತ್ತೇನೆ. ಮೊದಲು ನನ್ನನ್ನ ಸೋಲಿಸು. ಸಾಕ್ಷಿ ಆಧಾರವಿಲ್ಲದ ನಿನ್ನ ಈ ಆರೋಪವನ್ನು ನಾನು ವಿರೋಧಿಸುತ್ತೇನೆ. ಸಾಕ್ಷಿ ಆಧಾರದ ಸಮೇತವೇ ಬಂದಿದ್ದೇನೆ. ಅವಳ ಮುಸುಕನ್ನು ಸರಿಸಿ. ನೀನೇ ವಸಂತ ಮಂದಿರದ ಅಂಗಳದಲ್ಲಿ ಗ್ರಹಣ ವೀಕ್ಷಿಸುತ್ತಿದ್ದ ನನ್ನನ್ನು ಬಲವಂತವಾಗಿ ತೊರೆಯ ಬಳಿ ಹೊತ್ತೊಯ್ದವನು ನೀನೇ. ಅಲ್ಲಿ ನನ್ನ ಇಚ್ಛೆಗೆ ವಿರುದ್ಧವಾಗಿ ನೀಚ ಮೃಗದಂತೆ ನನ್ನ ಮೇಲೆರಗಲು ಪ್ರಯತ್ನಿಸಿದವನು ನೀನೇ. ಸಿಂಹವೊಂದರ ಕೂಗು ಕೇಳಿದ ತಕ್ಷಣ ನನ್ನನ್ನು ಅಲ್ಲಿಯೇ ಬಿಟ್ಟು ಪರಾರಿಯಾಗಲು ಯತ್ನಿಸಿದವನು ನೀನೇ. ಅಲ್ಲಿಂದ ನನ್ನನ್ನು ಪಾರು ಮಾಡಿ ಇಲ್ಲಿಗೆ ಕರೆ ತಂದವರು ಇವರೇ, ಗಿರಿಜನರ ರಾಜ ಯುವರಾಜ. ನೀನು ಬದುಕುಳಿದು ಬಂದದ್ದು ನಮಗೆಲ್ಲರಿಗೂ ಸಂತಸ ತಂದಿದೆ. ಆದರೆ ದೊರೆ ವ್ಯಾಸರಸ್ನ ಸಂಸ್ಕಾರ ಕಾರ್ಯ ತುಟ್ಟಿನದಾಗಿದೆ. ನೀನೇ ಈ ರಾಜ್ಯದ ಕಿರೀಟವನ್ನು ಅಲಂಕರಿಸಿ ಮುಂದಿನ ಕೆಲಸಕ್ಕೆ ಅಪ್ಪಣೆ ಕೊಡು. ಒಂದ್ ಸೆಕೆಂಡ್ ಸರ್. ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ನಾಟಕದ ಬಹುಮುಖ್ಯವಾದ ಕಿರೀಟವನ್ನು ಕಾಪಾಡಿದ್ದಕ್ಕೆ ಅಲ್ಲಿ ಥ್ಯಾಂಕ್ ಯು ಸರ್. ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಸರ್. ಹೋಗ್ರ. ತುಂಬಾ ಚೆನ್ನಾಗಿ ನಮ್ಮ ರಾಜನ ಪಾತ್ರವನ್ನು ಅಭಿನಯಿಸಿದ್ದೀರಿ. ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದೀರಿ. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಸರ್. ಥ್ಯಾಂಕ್ ಯು ಸರ್. ಈಗ ಕಿರೀಟವನ್ನು ನಮ್ಗೆ ಒಪ್ಪಿಸ್ಬೇಕು. ನಾಳೆ ದಯವಿಟ್ಟು ಒಪ್ಪಿಸ್ಬೇಕು ಸರ್. ನಮ್ಮ ರಾಜ ನನಗೆ ಪರ್ಸನಲ್ ಆಗಿ ಹೇಳಿದ್ದಾರೆ. ಅವ್ರು ನನಗೆ ಮಾತ್ರ ಕಾಣಿಸೋದು, ನಿಮಗೆ ಕಾಣಿಸಲ್ಲ. ಬಿಡಿ ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್. ಥ್ಯಾಂಕ್ ಯು ಸರ್. ಬನ್ನಿ ಸರ್. ಸರ್, ಗಿಫ್ಟು ನೆಕ್ಸ್ಟ್ ಶೋಗೆ ಬೇಕಾಗಿದೆ. ಈಗ ನಿಮ್ಮೆಲ್ಲರ ಒಪ್ಪಿಗೆಯ ಮೇರೆಗೆ ಈ ಕಿರೀಟವನ್ನು ಪಮೇಲಾಳಿಗೆ ಹಾಕುತ್ತಿದ್ದೇನೆ. ಯಾರು ನನ್ನನ್ನು ಸವಿಗಣದಿಂದ ಎಚ್ಚರಿಸಿದವರು? ಆಹಾ, ಎಂತಹ ಸೊಗಸಾದ ಕನಸು ಕಾಣುತ್ತಿದ್ದೆ. ಬಾಣ ತುಂಬಾ 10 ಚಂದಿರರು, ಅವರಿಂದ ಹೊಂಬುವ ಹೊಂಬಣ್ಣದಿಂದ ತುಂಬಿದ ಲೋಕ, ಮುದ್ದಿಸುವ ಹೂವಿನಂತಹ ಸುವಾಸನೆ, ಮೋಡಗಳ ಹಾಸಿಗೆಯ ಮೇಲೆ ಹಗೂರವಾಗಿ ತೇಲಾಡುತ್ತಿದ್ದೆ ನಾನು. ಅಂತಹ ಸುಂದರ ಲೋಕದಿಂದ ಈ ನರಕಕ್ಕೆ ಎಚ್ಚರಿಸಿದವರು ಯಾರು? ಗೆಳೆಯ, ನೀನಿನ್ನೂ ಸತ್ತಿಲ್ಲ. ಆಹಾ, ಆರ್ಕೇರಿಯಾದ ಭಾಗ್ಯದ ಬಾಗಿಲು ತೆರೆಯಿತು. ಅಬ್ಬ ಪ್ರೇಕ್ಷಕರೇ, ಅಂತೂ ಕೊನೆಗೆ ನಾಟಕದ ಎಲ್ಲಾ ಸಮಸ್ಯೆಗಳು ಇಲ್ಲಿಗೆ ಬಗೆಹರಿದಿದೆ. ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನೀವಿನ್ನು ಹೊರಡಬಹುದು. ಇಲ್ಲ, ಸಮಸ್ಯೆ ಇನ್ನೂ ತೀರಿಲ್ಲ. ಅದು ಇನ್ನೂ ನಾಟಕದ ಪ್ರಾರಂಭದಲ್ಲಿದ್ದಂತೆಯೇ ಇದೆ. ಏನು ಹೆಣ್ಣು ಮಕ್ಕಳ ಮದುವೆಯ ಸಮಸ್ಯೆ? ಏನು ಮಾಡಲಿ? ಪಮೇಲ ಬಂದವರಗಳನ್ನೆಲ್ಲ ಒಲ್ಲೆ ಅನ್ನುತ್ತಾರೆ. ಇನ್ನು ಫಿಲೋಪಿಯಾಳನ್ನು
ಬಂದವರೆಲ್ಲ ಒಳ್ಳೆ ಅನ್ನುತ್ತಾರೆ. ಅಪ್ಪ, ನನ್ನನ್ನು ಕುರಿತು ನೀನು ಚಿಂತಿಸದಿರು. ನನ್ನ ಗಂಡನ್ನು ನಾನೇ ಹುಡುಕಿಕೊಂಡಿದ್ದೇನೆ. ಯಾರದು? ಇದು ಚಮೇಲೆ ಅಲ್ಲ, ಹುಡುಗ. ಅದು ಹೇಗೆ? ಹೌದು, ನನಗೆ ಗೊತ್ತಿದೆ. ಇದು ಚಮೇಲ ಅಲ್ಲ, ಹುಡುಗ. ಹಾ, ಇವಳು ಚಮೇಲ ಅಲ್ಲ, ಉಚಿತ. ಹೋಯ್ ಉಚಿತ. ಅಪ್ಪ, ಇವನು ನನ್ನ ಮಗ, ಕಾಡಿನ ಯುವರಾಜ. ಗೆಳೆಯ, ನಾವಿನ್ನು ಬೀಗರು. ಹಿರಿಯವಳಿಗೆ ಇನ್ನು ಮದುವೆ ಆಗಿಲ್ಲ, ಅದಕ್ಕೂ ಮೊದಲು ಕಿರಿಯವಳಿಗೆ. ಏ ಗೆಳೆಯ, ಪಮೇಲಾಳಿಗೆ ಆಜ್ಞೆ ಮಾಡು, ಯಾರನ್ನಾದರೂ ಆರಿಸಿಕೊಳ್ಳಲಿ. ಹಾ? ಆ, ಹಾ. ಮಗಳೇ ಪಮೇಲ, ನಿನಗೆ ಸೂಕ್ತವಾದ ಯಾರನ್ನಾದರೂ ನೀನು ಆರಿಸಬಹುದು. ನನ್ನನ್ನು ಬಿಟ್ಟು ರಂಗದ ಮೇಲೆ ಯಾವ ಪಾತ್ರವನ್ನಾದರೂ ನೀನು ಆರಿಸಬಹುದು. ಈ ಮೆಚ್ಚುಗೆ ಯಾಗದಿದ್ದಲ್ಲಿ ಇಲ್ಲಿ ನೆರೆದಿರುವಂತಹ ಪ್ರೇಕ್ಷಾಂಗಣದಿಂದ ಯಾರನ್ನಾದರೂ ಆರಿಸಬಹುದು. ಪ್ರಮಾಣವಾಗಿಯೂ ಪ್ರಮಾಣವಾಗಿ ಹಾಗಿದ್ದರೆ ಹೇಳು ನಾನು ಹೇಳು ಕಡ. ಹೇಳು. ಪರೇಕಳನ್ನು ವರಿಸುತ್ತೇನೆ. ಕಂಗ್ರಾಚುಲೇಷನ್. ಗೆಳೆಯ. ವಿವಾಹವೆನ್ನುವುದು ಅತ್ಯಂತ ಖಾಸಗಿಯಾದ ವಿಷಯ. ಪಮೇಲಾಳ ಈ ಮಾತು ಕೇಳಿ ನಾನೂ ಗೊಂದಲಕ್ಕೊಳಗಾಗಿದ್ದೇನೆ. ಆದರೆ ಈ ಸಂಬಂಧ ಏಕಾಗಬಾರದು ಎಂದೂ ನನಗನ್ನಿಸುತ್ತದೆ. ಮಂತ್ರಿ ಡೆಮಿಟಸ್, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಪರೇಕ ನಿನ್ನ ಮಗಳು. ನನ್ನ ಅಭಿಪ್ರಾಯಕ್ಕೆ ಇಲ್ಲಿ ಉಪಯೋಗವೇನು? ಅವಳು ನಿನ್ನ ಮಗಳು, ಇವಳು ನನ್ನ ಮಗಳು. ರಾಜ್ಯದ ದೊರೆ ನೀನಾಗಿರೋದ್ರಿಂದ ಕಾನೂನನ್ನ ಬದಲಾಯಿಸಬಹುದು. ಹಾಗಿದ್ದರೆ ನನ್ನಿಬ್ಬರು ಹೆಣ್ಣು ಮಕ್ಕಳ ಮದುವೆ ವಿಜೃಂಭಣೆಯಿಂದ ಒಬ್ಬ ಪ್ರೇಕ್ಷಕರೇ, ಅಂತೂ ಕೊನೆಗೆ ಇಲ್ಲಿಗೆ ನಾಟಕದ ಎಲ್ಲಾ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿದಿದೆ. ಬಂದಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಶುಭರಾತ್ರಿ. ಇಲ್ಲ, ಸಮಸ್ಯೆ ಇನ್ನೂ ತೀರಿಲ್ಲ. ಹೇ, ಇನ್ನೂ ಏನೋ ತೀರಿಲ್ಲ? ಇಲ್ಲಿ ಜರುಗಬೇಕಾದ್ದು 2 ಅಲ್ಲ, ಮತ್ತೆ 3 ಮದುವೆಗಳು. 3? ಆ 3ನೇ ಜೋಡಿ ಯಾರು? ಸ್ವಲ್ಪ ಹಿಂದೆ ಬಾ. ಬಂದೆ. ಎರಡು ಹೆಣ್ಣು ಮಕ್ಕಳ ಹೆತ್ತ ನಂತರದ ನಿಮ್ಮ ವೈವಾಹಿಕ ಜೀವನ ಹೇಗಿತ್ತೆಂದು ನಾನು ಬಲ್ಲೆ. ಈಗ ಮತ್ತೊಮ್ಮೆ ವರಿಸಿ ಹರಿಯದವರಂತೆ ಬಾಳೆ.